ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ, ವಸತಿಹೀನರ ವಸತಿ ಪರ ಹೋರಾಟ ಸಮಿತಿ, ದಲಿತರ ತಮಟೆ ಚಳುವಳಿ ದಂಡೋರ ಧರಣಿಯಲ್ಲಿ ಮನವಿ ಸಲ್ಲಿಸಿದ ಉನ್ನತ ಮಟ್ಟದ ಸಭೆ ಕೋರಿ ಪತ್ರ. ನಿವೇಶನವಿಲ್ಲದ ನಿರಾಶ್ರಿತರ ನಿರ್ಗತಿಕರ ವಾಸಕ್ಕೆ ಯೋಗ್ಯವಿಲ್ಲದ ಸ್ಥಳದಲ್ಲಿ ಶೆಡ್ಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡುತ್ತಿರುವ ಕೊಳಗೇರಿಗಳನ್ನ ಮಂಡಳಿಯ ಕಾಯ್ದೆ ಪಿಮೆ ಎಚ್ಎಫ್ಎ ಆಕ್ಟ್ 11ರ ಅಡಿಯಲ್ಲಿ ಸ್ಥಳಾಂತರಿಸಲು ಮೀನಾಮೇಷ ಎಣಿಸುತ್ತಿರುವ ಮಾನ್ಯ ಅಧಿಕಾರಿಗಳನ್ನು ಅತಿ ಶೀಘ್ರವಾಗಿ 1 ವಾರದ ಒಳಗೆ ಸಭೆ ದಿನಾಂಕ ನಿಗದಿಪಡಿಸಿ ಉನ್ನತ ಮಟ್ಟದ ಸಭೆಗೆ ಆಹ್ವಾನಿಸಿ ಸಭೆ ಆಯೋಜಿಸಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿವೇಶನವಿಲ್ಲದ ನಿರಾಶ್ರಿತ ನಿರ್ಗತಿಕರಾದ ದೀನ ದಲಿತರು, ಅಲ್ಪಸಂಖ್ಯಾತರು ಮತ್ತು ಬಡವರ ರೇಖೆಗಿಂತಲೂ ಹಿಂದುಳಿದ ಕಡು ಬಡವರು ಮತ್ತು ದಿನಗೂಲಿ ಕಾರ್ಮಿಕರ ವಾಸಕ್ಕೆ ಯೋಗ್ಯವಿಲ್ಲದ ಸ್ಥಳ ಅಂದರೆ ಮಾಲೀಕರ ಸ್ಥಳದಲ್ಲಿ ವಾಸ ಮಾಡುತ್ತಿರುವ ಕೊಳಗೇರಿ ನಿವಾಸಗಳನ್ನು ಪಿಮೆ ಎಚ್ಎಫ್ಎ ಆಕ್ಟ್ 11ರ ಅಡಿಯಲ್ಲಿ ಸ್ಥಳಾಂತರಿಸಲು ಅಕ್ರಮ ಸಕ್ರಮ ಅಡಿಯಲ್ಲಿ 94ಸಿ 94ಸಿಸಿ ಅರ್ಜಿ ಆಹ್ವಾನಿಸಿ ಹಕ್ಕುಪತ್ರ ನೀಡುವ ಬಗ್ಗೆ ಕೋರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ವತಿಯಿಂದ ಹಲವು ಬಾರಿ ಮನವಿ ಮಾಡಿದ್ರೂ ಸರ್ಕಾರ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರದೇ ಇರುವುದರಿಂದ ಈ ವೇದಿಕೆಯಿಂದ ನಿರಾಶ್ರಿತರ ಪರ ನ್ಯಾಯ ಕೋರಿ ಮನವಿಯನ್ನು ಸಲ್ಲಿಸಲಾಯಿತು. ಅಪ್ರೂವಲ್ ಆಗಕ್ಕೆ ಬಿಡ್ತಾ ಇಲ್ಲ ಅಂತ ಅಕ್ಕಿ ಮಾಡಿದವ್ರೆ. ಅಪ್ರೂವಲ್ ಆಗಕ್ಕೆ ಬಿಡ್ತಾರೆ. ಯಾಕೆ ಅಲ್ಲಿದೆ ಕರ್ನಾಟಕದ ಜನ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದೇ ಒಂದೇ. ಏನೇ ಬರಲಿ ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಜೋರಾಗಿ ಹೇಳಿ, ನಮ್ಮ ಭೂಮಿ ನಮ್ಮ ಹಕ್ಕು. ಕೈತ ಮೇಲೆ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಸರ್. ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಚಂದ್ರಶೇಖರ್ ಆಜಾದ್ ಅಂತೇಳಿ ಸ್ವತಂತ್ರ ಹೋರಾಟಗಾರರು, ಜೊತೆಯಲ್ಲಿ ಬಂದಿದ್ದಾರೆ ಅಣ್ಣವರು ಮತ್ತು ಜಲಾಲ್ ಅಂತೇಳಿ, ಮತ್ತು ನಮ್ಮ ಸಾಹೇಬರು ಅಧ್ಯಕ್ಷರು ಕಲಂದರ್ ಅಂತೇಳಿ. ಸೊ ಎಲ್ಲರೂ ಈಗ ಬಂದಿರೋ ಉದ್ದೇಶ ಬಂದು ಸರ್ವರಿಗೂ ಸಮಾನತ್ವ, ಸರ್ ಮೇಲೆ ಕ್ಯಾಮ್ರಾ ನೋಡಿ, ಸರ್ವರಿಗೂ ಸಮಾನತ್ವ ಯೋಜನೆ ಅಡಿಯಲ್ಲಿ ಹಲವು ಸ್ಲಮ್ಗಳನ್ನು ನಾವು ಗುರುತಿಸಿದ್ದೀವಿ. ಆ ಸ್ಲಮ್ಮಲ್ಲಿರೋಂಥ ಜನಗಳಿಗೆ ನಿರ್ಲಕ್ಷ್ಯ ತೋರಿದ ಸ್ಲಮ್ಗಳು. ಅಂದರೆ ರಾಚನಹಳ್ಳಿ ಗ್ರಾಮ ಸರ್ವೆ ನಂಬರು 81, 82, 83ರಲ್ಲಿ 400ಕ್ಕೂ ಹೆಚ್ಚು ಜೋಪಡಿಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಅವ್ರುಗಳನ್ನು ಪಟ್ಟಿ ಮಾಡಬೇಕಾದ ಸ್ಲಮ್ ಬೋರ್ಡ್ ಆಗಿದೆ. ಸ್ಲಮ್ ಬೋರ್ಡು ಆಲ್ರೆಡಿ ಮನವಿ ಕೊಟ್ಟು 2 ವರ್ಷ ಪೂರ್ಣಗೊಂಡ್ರು ಯಾವುದೇ ಥರ ಪಟ್ಟಿ ಇದುವರೆಗೂ ಮಾಡಲಿಲ್ಲ. ಬರ್ತಾರೆ, ಅಲ್ಲಿ ಜನ ಇಲ್ಲ, ಅವ್ರಿಗೆ ಆಧಾರ್ ಕಾರ್ಡ್ ಕೊಡಿ, ರೇಷನ್ ಕಾರ್ಡ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಾರೆ. ಕರ್ನಾಟಕ ಬೋರ್ಡ್ ಆದಮೇಲೆ ಕರ್ನಾಟಕದಲ್ಲಿಂದ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಅವ್ರು ತೊಗೋಬೇಕಾದ ಅವ್ರ ಧರ್ಮ ಅವ್ರು ಮಾಡಲೇಬೇಕಾಗಿದೆ. ಇದುವರೆಗೂ ಯಾವುದೇ ಥರ ಆ ಥರ ಒಂದು ಉದ್ದೇಶ ಮಾಡಲಿಲ್ಲ. ಈಗ ಏನು ಅಂತಂದರೆ ರಾಚನಹಳ್ಳಿ ಮತ್ತು ವೀರಣ್ಣಪಾಳ್ಯ ಮತ್ತು ಇಂಡ್ಲು ಕೊಡಗೇಹಳ್ಳಿ ಅಂತೇಳಿ ಸರ್ವೆ ನಂಬರ್ 71, 72, 73ರಲ್ಲಿ ಜೋಪಡಿಗಳನ್ನು ನಿರ್ಮಾಣ ಮಾಡಿಕೊಂಡು ಹಲವು ವರ್ಷಗಳಿಂದ ವಾಸ ಇದ್ದಾರೆ. ಪಾಪ ಅವರು ಹಾವು ಚೇಳುಗಳ ಜೊತೆ ವನವಾಸ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರು ನ್ಯಾಯ ಕೊಡೋದಕ್ಕೆ ರೆಡಿ ಇಲ್ಲ. ಹಂಗಾಗಿ ಇವ್ರಿಗೆಲ್ಲರಿಗೂ ಇವೆಲ್ಲ ವಿಚಾರ ಬಗ್ಗೆ ನಾನು ಸ್ಲಮ್ ಬೋರ್ಡ್ ಅಧಿಕಾರಿಗಳು ಅಶೋಕ್ ಸಾಹೇಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಬೇಕು. ಅವರಷ್ಟೇ ಅಲ್ಲ, ಮತ್ತು 2 ಡಿವಿಷನ್ ಚಂದ್ರಪ್ಪ ಅಂತಿದ್ದಾರೆ, ಅವ್ರ ಹತ್ರ ಮಾತಾಡಬೇಕು. 4 ಡಿವಿಷನ್ ವಿಜಯ್ ಕುಮಾರ್ ಅಂತಿದ್ದಾರೆ, ಅವ್ರ ಜೊತೆ ಮಾತಾಡಬೇಕು. ಮಾನ್ಯ ಶ್ರೀ ಜಿಲ್ಲಾಧಿಕಾರಿ ಅವರು ನಮ್ಮ ಪರವಾಗಿ ಎಲ್ಲ ಕೆಲಸಗಳು ಮಾಡಿದ್ದಾರೆ. ಅವರು ಪತ್ರಗಳನ್ನು ನಿರ್ಲಕ್ಷ್ಯ ತೋರಿದ ಸ್ಲಮ್ ಬೋರ್ಡ್ ಅವರೇ ಆಗಿದ್ದಾರೆ. ಈ ವಿಚಾರವಾಗಿ ನಾವು ಆಲ್ರೆಡಿ ಇವರು ವಿರುದ್ಧವಾಗಿ ಮುಖ್ಯ
ಮುಖ್ಯವಾಗಿ ಧರಣಿಗೆ ಬಂದಿದ್ದೀವಿ ಸರ್. ಸುಮಾರು 10 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀರಾ. ಹೌದು ಸರ್. ಇಲ್ಲಿವರೆಗೂ ಇನ್ನೂ ಸೂರು ತಲುಪಿಲ್ಲ, ಏನ್ ಹೇಳ್ತೀರಾ ಸರ್ಕಾರ? ಸೊ ಈಗ ಆಲ್ರೆಡಿ 10 ವರ್ಷಗಳಿಂದ ಮಾಡಿದ್ದಕ್ಕೆ ಫಲದಕ್ಕೆ ನಮಗೆ 900 ಜನಕ್ಕೆ ಜಮೀನು ಹಂಚಿಕೆ ಆಗಿದೆ. ಸೊ ಆದರೆ ಆ ಸ್ಲಮ್ ವಾರ್ಡ್ಗಾಗಿತ್ತು, ಸ್ಲಮ್ ವಾರ್ಡಲ್ಲಿ 10 ವರ್ಷಗಳಿಂದ ಇದ್ರೂ ಯಾವುದೇ ಮೂಲಭೂತ ಸೌಕರ್ಯ ಇದುವರೆಗೂ ಆಗಲಿಲ್ಲ. ಸೊ ಎಲ್ಲರೂ ಮನೆ ಕಟ್ಕೊಂಡು ವಾಸ ಇದ್ದೀವಿ. ಅವ್ರಿಗೆ ಪಟ್ಟಿ ಮಾಡಿ ಹಕ್ಕುಪತ್ರಗಳು ವಿತರಣೆ ಮಾಡಿ ಅಂತ ಹೇಳ್ತಾ ಇದ್ದೀವಿ, ಇದುವರೆಗೂ ಯಾರೂ ಮಾಡಿಲ್ಲ. ಸೊ ಆ ಕಾರಣವಾಗಿ ಇದು ಈ ಸಾರಿ ಅಂತೂ ಕಡಾಖಂಡಿತವಾಗಿ ಆಗಲೇಬೇಕು ಅನ್ನೋ ಹಠದಿಂದನೇ ಇವತ್ತು ಎಲ್ಲ ಜನಗಳು ದಂಗೆತ್ತು ಬಂದಿದ್ದೀವಿ. ಸೊ ನಮ್ಗೆ ಅನ್ಯಾಯ ಆಗಿದೆ, ಅನ್ಯಾಯದ ಪರವಾಗಿ ಪ್ರತಿಧ್ವನಿ ಎತ್ತಾ ಇದ್ದೀವಿ. ಸೊ ಅಷ್ಟೇ ಅಲ್ಲ, ಕೆರೆಗುಡದಳ್ಳಿ ಅಂತ ಒಂದು ಊರಿದೆ, ಆ ಊರಲ್ಲಿ ಏನು ಗುಂಡು ತೋಪು ಅನ್ನೋ ಅಕ್ಷರ ಇಟ್ಬಿಟ್ಟು ಸುಮಾರು 60 ವರ್ಷದಿಂದ ವಾಸ ಮಾಡ್ತಾರೆ ಜನಕ್ಕೆ ಹಕ್ಕುಪತ್ರ ಕೊಡೋಕ್ಕೆ ನಿರ್ಲಕ್ಷ್ಯ ತೋರ್ತಾರೆ ಜಿಲ್ಲಾ ಭವನ ಮತ್ತು 94C 94C ಅಡಿಯಲ್ಲಿ ಕೆರೆಗುಡದಳ್ಳಿ ರಾಜೀವ್ ಗಾಂಧಿ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿರುವಂಥ ರಾಜೀವ್ ಗಾಂಧಿ ನಗರ ಅವ್ರಿಗೆ ಹಕ್ಕುಪತ್ರಗಳು ಕೊಡಬೇಕಾಗಿದೆ. ಅಲ್ಲಿ ಅರ್ಜಿಗಳು ಕೂಡ ಕೊಟ್ಟಿದ್ದಾರೆ. ಆದರೂ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಯಾಕಂದರೆ ಶಾರದಮ್ಮ ಅಂತೇಳಿ ಒಬ್ರು ಇದ್ದಾರೆ, ಅವರು ಸರಿಯಾಗಿ ದುಡ್ಡು ಸುರಿದವರ ಅಧಿಕಾರಿಗಳಿಗೆ ಅವ್ರನ್ನ ಫೈಲ್ನ ಡಿಲೀಟ್ ಮಾಡೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. 20 ವರ್ಷಗಳಿಂದ ಸರ್, ಕಳೆದ ವರ್ಷ ವಸತಿ ಸಚಿವರಾದಂಥ ವಿ ಸೋಮಣ್ಣ 16,000ಕ್ಕೂ ಹೆಚ್ಚು ಕೊಳವೆ ಇರುವಂಥ ಬೋರ್ಡ್ಗಳಿರುವಂಥ ಮನೆಗಳು ಹಂಚಿದ್ದೀವಿ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ಸರ್ ಇಲ್ಲ ಸರ್, ಅವ್ರು ಕೊಟ್ಟಿರೋದು ಯಾರಿಗೆ ಅಂತಂದರೆ MLAಗಳು ಹಿಂದೆ ಮುಂದೆ ಇರೋರಿಗೆ ಮತ್ತು ಅಧಿಕಾರಿಗಳು ಹಿಂದೆ ಮುಂದೆ ಸುತ್ತೋರಿಗೆ ಮತ್ತು ಒಂದು ಮನೆಗೆ 10 ಮನೆ ಇರೋರಿಗೆ ಕೊಟ್ಟಿದ್ದಾರೆ ವಿನಃ ಬಡವರು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾರೆ ನೋಡಿ. ಇವ್ರಿಗೆ ಯಾರಿಗೂ ಮನೆಗಳಿಲ್ಲ. ಸತ್ಯವಾಗಿ ಕೊಡಬೇಕಾದ್ರೆ ಈ ಜನಕ್ಕೆ ಕೊಡಬೇಕಾಗಿದೆ. ಇದುವರೆಗೂ ಯಾವ ಮನುಷ್ಯನಿಗೂ ನಿಜವಾದ ಸರ್ಕಾರ ಇದುವರೆಗೂ ಜಮೀನು ಹಂಚಿಕೆ ಮಾಡಿಲ್ಲ. ಸರ್, ಇದ್ರ ಬಗ್ಗೆ ತಾವೇನ ಬಂದು ಅಧಿಕಾರಿಗಳು ಮೀಟ್ ಮಾಡೋದಾಗಲಿ, ಇದ್ರ ಬಗ್ಗೆ ನಾನು ಹಲವು ಬಾರಿ ಮೀಟ್ ಮಾಡಿದ್ದೀನಿ. ಅವ್ರು ಹೇಳೋ ಸುಳ್ಳು ಲೆಕ್ಕಗಳೆಲ್ಲ ನೋಡಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಆರ್ ಟಿ ಹಾಕಿ ನಾನು ಎಲ್ಲ ಥರ ದಾಖಲೆಗಳು ತೊಗೊಂಡಿದ್ದೀನಿ. ಅವ್ರು ಮಾಡಿರೋದೆಲ್ಲ ಬಿನಾಮಿ ಕೆಲಸನೇ ಮಾಡಿದ್ರು ವಿನಃ ಸತ್ಯವಾದ ಕೆಲಸ ಯಾವುದು ಸ್ಲಮ್ ಬೋರ್ಡ್ ಮಾಡಲೇ ಇಲ್ಲ. ಸರ್, ಈಗ ಹೋರಾಟ ಮಾಡ್ತೀರಿ, ಮನೆಗೆ ಬರ್ತೀರಿ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇದು ಏನು ಸರ್ ಮುಂದಿನ ನೆಕ್ಸ್ಟ್ ಏನು ಸ್ಟೆಪ್ಪು? ಇಲ್ಲ ಮುಂದಿನ ಅಂತಂದರೆ ಇವಾಗ ನಾನು ಮೆಮೊರಂಡಮಲ್ಲಿ ಯಾವ ಅಧಿಕಾರಿ ಏನೇನು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿವರೆಗೂ ಉಲ್ಲೇಖ ಬರ್ತಿರಲಿಲ್ಲ. ಈ ಸಾರಿ ಕಡಾಖಂಡಿತವಾಗಿ ಉಲ್ಲೇಖ ಬರೆದಿದ್ದೀನಿ. ಯಾವ ಅಧಿಕಾರಿಗೆ ಜವಾಬ್ದಾರಿ ಕೊಡಬೇಕು ಅನ್ನೋದನ್ನು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸ್ಲಮ್ ಬೋರ್ಡ್ ಆಗಿರ್ಬೋದು, ಯಾವ ಅಧಿಕಾರಿ ಯಾವ ಕೆಲಸ ಕೊಟ್ಟರೆ ಯಾವ ಅಧಿಕಾರಿಗೆ ಫೈನಲ್ ಮಾಡಬೇಕು ಅನ್ನೋ ವಿಚಾರನ ನಾನು ಪೂರ್ತಿ ಮಾಡಿದ್ದೀನಿ. ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.